ಅಲ್ಲಿ ಇದ್ದಿರ್ತಾರೆ, ಅವ್ರು ಬೇಕಾದ್ರೆ ಹೋಗ್ತಾರಲ್ಲಿ, ಅವ್ರು ಕರೆಸ್ಕೊಳ್ತಾರೆ. ಅವ್ರು ಇದೆಲ್ಲ ನಡೀತದೆ, ಎಲ್ಲ ಕಡೆ ನಿಮ್ಗೆ ಗೊತ್ತಿದ್ದು ನಮಗೆ ಗೊತ್ತಿದ್ದ ವಿಷಯ ಇದೆ. ಇದು ಓಪನ್ ಸೀಕ್ರೆಟ್. ಇವತ್ತು ನಮ್ಮಲ್ಲಿ ಇಲೆಕ್ಷನ್ ಹೆಂಗೆ ಆಗ್ತದೆ ಎಲ್ಲ ನೋಡ್ತಾ ಇದ್ರಿ. ಇವನ್ ಈಗ ದೇಶದ ಮಟ್ಟದ ಸಹಿತ ಇಲೆಕ್ಷನ್ ಕಮಿಷನಲ್ಲಿ ಆರೋಪಗಳಿದ್ದಾವೆ. ಸುಳ್ಳು ಹೇಳಿ ಬಂದ ಕಳೆದ 10 ವರ್ಷಗಳಿಂದ ಈ ನಮ್ಮ ಚುನಾವಣಾ ಆಯೋಗದ ಮೇಲೆ ಆರೋಪಗಳಿದ್ದಾವೆ. ಇಲ್ಲ ಇದು ಏನಪ್ಪ ಅಂತಂದ್ರೆ ಇಲೆಕ್ಷನ್ನ ಇಲ್ಲಿ ಮಾಲ್ ಪ್ರಾಕ್ಟೀಸಿಂಗ್ ಮಾಡ್ತದೆ, ಯಾರಂತ ಊಟ ಹಾಕಿಸ್ತದೆ, ಈಗ ಆರೋಪ ಮಾಡೇ ಮಾಡ್ತಾ ಇರ್ತಾರೆ. ಮತ್ತು ಕನ್ನಡದ ಸುಳ್ಳಲ್ಲ. ಯಾಕೆ ಸರ್ಕಾರದ ಜೊತೆಗೆ ಕೈ ಜೋಡಿಸಿದಾಗ ಏನು ಮಾಡಲಿಕ್ಕೆ ಸಾಧ್ಯ ಇದೆ? ಅಂಥ ಪರಿಸ್ಥಿತಿ ಒಳಗೆ, ಇಂಥ ಸ್ಥಿತಿಯಲ್ಲೇ ಈ ಒಂದು ಏನು ನಮ್ಮ ಕರ್ನಾಟಕ ರಾಜ್ಯದ ಕನ್ನಡ ಸಾಹಿತ್ಯ ಪರಿಷತ್ ಈಗ ಇವರು ಇವತ್ತು ಬಾಯ್ಲಾದಲ್ಲಿ ಕೆಲವೊಂದು ತಿದ್ದುಪಡಿ ಮಾಡ್ಕೊಂಡು ಈಗ 2 ಸಲ ತಿದ್ದುಪಡಿ ಮಾಡಿದ್ದಾರೆ, ಇನ್ನು 3ನೇ ಸಲ ಮಾಡಲಿಕ್ಕೆ ಹೊಟ್ಟಿದ್ದಾರೆ. ಅದನ್ನು ಕೇಳಿದ್ರೆ ಹೇಳ್ತಾರೆ ಅವರು. ಅದನ್ನು ಕೇಳಿದ ನಂತರ ಮಹೇಶ್ ಜೋಶಿ ಅವರು ನಿಬಂಧನೆ ಬದಲಿಸಬಾರದು ಎಂದು ಹೇಳಲಾಗಿದೆ. ನಿಯಮಗಳು ಬದಲಾ ಮಾಡಬಾರ್ದು ಅಂತ ಹೇಳಿ ಹೇಳ್ತೀನಿ ಅಂತ ಕೇಳ್ತಾ ಇದ್ದಾರೆ ಅವರು. ಕೋರ್ಟ್ ನಿರ್ದೇಶನ ಇದೆ, ಕೋರ್ಟ್ ಏನು ಹಂಗೆ ನಿರ್ದೇಶನ ಕೊಟ್ಟಿದೆ. ನಮಗೆ ಸಂವಿಧಾನವೇ ತಿದ್ದುಪಡಿ ಆಗಿದೆ. ನೋಡಿರಿ ಮಾತು ಹೆಂಗದ, ಸಂವಿಧಾನವೇ ತಿದ್ದುಪಡಿ ಆಗಿದೆ. ಇದೇನು ದೊಡ್ಡ ವಿಷಯ ರೀ. ಕಸಾಪ ನಿಬಂಧನೆ ತಿದ್ದುಪಡಿಗೆ ಯಾಕೆ ವಿರೋಧ? ನಾ ಏನು ಕೆಟ್ಟ ಮಾಡಾಗೈತಿಲ್ಲ ರೀ. ನಾಳೆ ನಾ ಇವತ್ತು ಒಂದು ದಿವಸ ಇದ್ದೀನಿ ಅಧ್ಯಕ್ಷ, ನಾ ಮುಂದೆ ಯಾರೋ ಬರ್ತಾರೆ ಅಧ್ಯಕ್ಷರು, ಆ ಬಂದಾಗ ಇದು ಮಾಡ್ಕೊಂಡು ಹೋಗ್ತಾರೆ. ಒಳಗೆ ಕಿರಿಕಿರಿಲ್ಲ, ಎಲ್ಲರ ಜಗಳಿಲ್ಲ. 108 ನಮ್ಮನೆ ಬಂದು 108 ಜನ 108 ಮಾತು ಮಾತಾಡ್ತಾರೆ. ಇವ್ರು ನೇಮಿಸ್ರಿ, ನಮ್ಮವ್ರು ನೇಮಿಸ್ರಿ, ಅವ್ರವ್ರು ನೇಮಿಸ್ರಿ, ನಾವು ಇದನ್ನೇ ಮಾಡೋದು ಕೊಡ್ಡೇನು ಅಂತೇಳಿ. ಅದಕ್ಕೆ ಇಲೆಕ್ಷನ್ ಅಂತ ಹೇಳ್ರಿ, ಇಲೆಕ್ಷನ್ ಮಾಡಿಸ್ರಲ್ಲ, ನೀವು ಯಾಕೆ ನಿಮ್ಮ ಮಾರಿ ಹಾಕ್ಕೊಳ್ತೀರಪ್ಪ ಅಂತೇಳಿ ಕೆಲವು ಜನ ಪ್ರಶ್ನೆ ಮಾಡ್ತಾಯಿದ್ರು. ಯಾಕೆ ಇದಕ್ಕೆಲ್ಲ ನಾವು ನಿರ್ದೇಶನಕ್ಕೆ ನಿಮ್ಮದು ನಿರ್ದೇಶನ ಆಗಬೇಕು, ನೀವೇ ಡೈರೆಕ್ಷನ್ ಮಾಡಬೇಕು ಅನ್ನೋ ಪ್ರಶ್ನೆಗಳನ್ನು ಇವತ್ತು ಕವಿಗಳು, ಲೇಖಕರು ಕೇಳ್ತಾ ಇದ್ದಾರೆ, ಕೆಲವು ಚಿಂತಕರು ಕೇಳ್ತಾ ಇದ್ದಾರೆ. ಇದಕ್ಕೆಲ್ಲ ಉತ್ತರ ಮಹೇಶ್ ಅವರು ಕೊಡ್ತಾರಿಲ್ಲ ಅಂತಲ್ಲ. ಆದರೆ ಇಂಟೀರಿಯರ್ ಏರಿಯಾದಲ್ಲಿ ಬೆಂಗಳೂರು ಬೇರೆ ಕಡೆ ಯಾಕೆ ನೀವು ಈ ಒಂದು ಏನಪ್ಪ ಅಂತಂದ್ರೆ ಬಯಲಾಟ ತಿದ್ದುವಂಥ ಕೆಲಸ ಮಾಡ್ತಾಯಿದ್ದೀರಿ ಅನ್ನೋದು ಮಾತ್ರ ಅವ್ರಿಗೆ ಹೇಳ್ತಾರೆ. ಎಲ್ಲಿಲ್ಲಪ್ಪ ನಾವು ಬೆಂಗಳೂರಾಗ ಮಾಡೋದಿಲ್ಲ. ಯಾಕ್ರಿ ಅಂದ್ರೆ